ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಡಿಸೆಂಬರ್ 23ಕ್ಕೆ ನಾವು ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿವಸ್ ಅಂತ ಆಚರಿಸ್ತೀವಿ. ಆದ್ರೆ ಇದೇ ದಿನಾಂಕ ಯಾಕೆ? ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ಒಬ್ಬ ಮಹಾನ್ ನಾಯಕನ ಕಥೆ. ಬನ್ನಿ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ತಟ್ಟೆಗೆ ಬರುವ ಪ್ರತಿ ತುತ್ತು ಅನ್ನ ಇದೆಯಲ್ಲ, ಅದರ ಹಿಂದೆ ಒಬ್ಬ ರೈತನ ಎಷ್ಟೋ ತಿಂಗಳ ಶ್ರಮ, ಬೆವರು ಇರುತ್ತೆ. ಸೊ ನಮ್ಮ ದೇಶದ ಬೆನ್ನೆಲುಬು ಅಂತಾನೆ ಕರೆಯೋ ನಮ್ಮ ರೈತರಿಗೆ ಒಂದು ಗೌರವ ಸಲ್ಲಿಸೋಕೆ, ಅವರ ಕೊಡುಗೆಯನ್ನ ನೆನಪಿಸ್ಕೊಳ್ಳೋಕೆ ಇರುವ ದಿನ ಇದು. ಸರಿ, ಹಾಗಾದ್ರೆ ರಾಷ್ಟ್ರೀಯ ರೈತರ ದಿನ ಅಂದ್ರೆ ಏನು ಅಂತ ಶುರು ಮಾಡೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಡಿಸೆಂಬರ್ 23ರಂದು ನಮ್ಮ ಇಡೀ ದೇಶದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ವರ್ಷದಲ್ಲಿ 365 ದಿನಗಳಿವೆ ಅಲ್ವಾ? ಅದ್ರಲ್ಲಿ ಈ ಡಿಸೆಂಬರ್ 23ನೇ ತಾರೀಖನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಈ ಪ್ರಶ್ನೆಗೆ ಉತ್ತರ ಒಬ್ಬ ವ್ಯಕ್ತಿಯಲ್ಲಿ ಅಡಗಿದೆ. ಸೊ ಹಾಗಾದ್ರೆ ಯಾರು ಆ ವ್ಯಕ್ತಿ? ಅವರಿಗೂ ಈ ದಿನಾಂಕಕ್ಕೂ ಏನು ಲಿಂಕ್? ಬನ್ನಿ ಅದ್ರ ಬಗ್ಗೆನೇ ಈಗ ನೋಡೋಣ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್. ವಿಶೇಷ ಅಂದ್ರೆ ಅವರೊಬ್ಬ ರೈತ ಕುಟುಂಬದಿಂದ ಬಂದವರು. ಸೊ ಅವರ ಜನ್ಮದಿನ ಡಿಸೆಂಬರ್ 23. ರೈತರ ಧ್ವನಿಯಾಗಿದ್ದ ಅವರಿಗೆ ಒಂದು ದೊಡ್ಡ ಗೌರವ ಸಲ್ಲಿಸೋಕೆ ಅವರ ಹುಟ್ಟಿದ ದಿನವನ್ನೇ ರಾಷ್ಟ್ರೀಯ ರೈತರ ದಿನ ಅಂತ ಆಚರಿಸೋಕ್ ಶುರು ಮಾಡಿದ್ರು. ಹಾಗಾದ್ರೆ ಚೌಧರಿ ಚರಣ್ ಸಿಂಗ್ ಅವರನ್ನ ರೈತ ನಾಯಕ ಅಂತ ಯಾಕೆ ಕರೀತಾರೆ? ಅಷ್ಟಕ್ಕೂ ಕೃಷಿ ಕ್ಷೇತ್ರಕ್ಕೆ ಅವರು ಮಾಡಿದ್ದೇನು? ಅವರ ಕೊಡುಗೆಗಳ ಬಗ್ಗೆನೇ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, 1902ರಲ್ಲಿ ಜನಿಸಿದ ಚರಣ್ ಸಿಂಗ್ ಅವರು 1979ರಲ್ಲಿ ಭಾರತದ ಪ್ರಧಾನಿ ಆಗ್ತಾರೆ. ಅವರು ತೀರಿಕೊಂಡ ಮೇಲೆ ಸುಮಾರು ವರ್ಷಗಳ ನಂತರ ಅಂದ್ರೆ 2001ರಲ್ಲಿ ಆಗಿನ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ರೈತರಿಗಾಗಿ ಚರಣ್ ಸಿಂಗ್ ಅವರು ಮಾಡಿದ ಕೆಲಸಗಳನ್ನ, ಅವರ ಸೇವೆಯನ್ನ ಸ್ಮರಿಸಬೇಕು ಅಂತ ಅವರ ಹುಟ್ಟಿದ ಹಬ್ಬವನ್ನೇ ರಾಷ್ಟ್ರೀಯ ರೈತರ ದಿನ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇಲ್ಲಿ ಒಂದು ಆಶ್ಚರ್ಯದ ವಿಷಯ ಇದೆ ಗೊತ್ತಾ? ಅವರು ಪ್ರಧಾನಿಯಾಗಿದ್ದು ಕೇವಲ ಜಸ್ಟ್ 7 ತಿಂಗಳು. ಅಷ್ಟು ಕಡಿಮೆ ಸಮಯದಲ್ಲಿ ಅವರು ರೈತರ ಬದುಕಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರುವಂತಹ ಕೆಲವು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡ್ರು. ಅದಕ್ಕೆ ಅವರು ಇವತ್ತಿಗೂ ಇಂಪಾರ್ಟೆಂಟ್. ಅವರ ಪಾಲಿಸಿಗಳಲ್ಲಿ ಮುಖ್ಯವಾಗಿ 3 ಪಾಯಿಂಟ್ಸ್ ಇದ್ವು. ಮೊದಲನೇದಾಗಿ, ಜಮೀನ್ದಾರಿ ಸಿಸ್ಟಮ್ ಇತ್ತಲ್ಲ, ಅದನ್ನ ತೆಗೆದುಹಾಕಿ ಭೂ ಸುಧಾರಣೆಗಳನ್ನ ಜಾರಿಗೆ ತಂದ್ರು. ಅಂದ್ರೆ ಯಾರು ನಿಜವಾಗ್ಲೂ ಉಳುಮೆ ಮಾಡ್ತಾರೋ ಆ ಕೃಷಿಕರಿಗೆ ಭೂಮಿ ಸೇರ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಎರಡನೇದು, ರೈತರಿಗೆ ಸುಲಭವಾಗಿ ಸಾಲ ಸಿಗೋ ಹಾಗೆ ಮಾಡಿ ಕೃಷಿ ಉತ್ಪಾದನೆ ಜಾಸ್ತಿ ಮಾಡೋಕೆ ಫೋಕಸ್ ಮಾಡಿದ್ರು. ಇನ್ನು ಮೂರನೇದು, ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗ್ಬೇಕು, ಅವರ ಹಕ್ಕುಗಳನ್ನ ಕಾಪಾಡಬೇಕು ಅಂತ ತುಂಬಾ ಕೆಲಸ ಮಾಡಿದ್ರು. ಓಕೆ, ಚರಣ್ ಸಿಂಗ್ ಅವರ ಕೊಡುಗೆಗಳೆಲ್ಲ ಇತಿಹಾಸದ ಭಾಗ. ಆದ್ರೆ ಇವತ್ತಿನ ಕಾಲದಲ್ಲಿ ಈ ದಿನಕ್ಕೆ ನಿಜವಾದ ಮಹತ್ವ ಏನು? ಇದು ಬರೀ ಒಂದು ದಿನದ ಆಚರಣೆಗೆ ಸೀಮಿತನಾ, ಅಥವಾ ಇದರ ಹಿಂದೆ ಇನ್ನೂ ಆಳವಾದ ಅರ್ಥ ಇದೆಯಾ? ನೋಡಿ, ಈ ದಿನದ ಮಹತ್ವ 2 ರೀತಿ ಇದೆ. ಒಂದ್ ಕಡೆ ನಮ್ಮ ಅನ್ನದಾತರ ಪರಿಶ್ರಮಕ್ಕೆ, ಅವರ ಬೆವರಿಗೆ ಗೌರವ ಕೊಡೋದು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಅವರು ಎದುರಿಸ್ತಾ ಇರೋ ಸವಾಲುಗಳ ಬಗ್ಗೆನೂ ನಾವು ಮಾತಾಡಬೇಕು. ಅಂದ್ರೆ ಬರಗಾಲ, ಅತಿವೃಷ್ಟಿ, ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತೇ ಇರೋದು, ಈ ಥರದ ಕಷ್ಟಗಳ ಬಗ್ಗೆ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸೋದು ಕೂಡ ಇದರ ಉದ್ದೇಶ. ಸೊ ಇದು ಬರೀ ಒಂದು ಸೆಲೆಬ್ರೇಷನ್ ಅಲ್ಲ, ಇದು ನಮ್ಮೆಲ್ಲರನ್ನೂ ಯೋಚನೆ ಮಾಡೋಕೆ ಹಚ್ಚುವಂತ ಒಂದು ದಿನ. ಕೊನೆಯದಾಗಿ ಹೇಳೋದಾದ್ರೆ, ಈ ದಿನ ಕೇವಲ ಒಬ್ಬ ವ್ಯಕ್ತಿಯನ್ನ ನೆನಪಿಸ್ಕೊಳ್ಳೋದಷ್ಟೇ ಅಲ್ಲ, ಇದೊಂದು ರಿಮೈಂಡರ್.